ನಾಯಿಗಳ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಪಾಲಿಕೆ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸ್ತಾ ಇದೆ. ಬೀದಿ ನಾಯಿಗಳು ಮತ್ತು ಯೋಜನೆಯನ್ನು ರೂಪಿಸಲಿಕ್ಕೆ ಪಾಲಿಕೆ ಸಿದ್ಧವಾಗಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಸ್ಟರ್ ಪ್ಲಾನ್. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿತ್ತು, ಬೀದಿ ನಾಯಿಗಳಿಗೆ ಆಹಾರ ಹಾಕಿ ಸಾಕಿ ಸಲಹಿ ಬೀದಿ ನಾಯಿಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡೋದು ಬೇಡ ಅಂತ ಹೇಳಿ. ಈ ಹಿನ್ನೆಲೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಇಂಥದ್ದೊಂದು ಅಭಿಯಾನವನ್ನು ರೂಪಿಸ್ತಾ ಇದೆ. ಮನೆಯಲ್ಲಿ ಸಾಕುವವರು ತೆಗೆದುಕೊಂಡು ಹೋಗಿ ಸಾಕಬಹುದು. ಮನೆಯಲ್ಲಿ ಈ ಬೀದಿ ನಾಯಿಗಳನ್ನು ತೆಗೆದುಕೊಂಡು ಹೋಗಿ ಸಾಕ್ತೀನಿ ಅಂತ ಹೇಳಿದ್ರೆ ಆ ಬೀದಿ ನಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಸಾಕು ನಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹೀಗಂತ ಕರೆ ಕೊಟ್ಟಿದೆ. ಮತ್ತೊಂದು ಕಡೆ ಸಂತಾನ ಶಕ್ತಿ ಹರಣ ಮಾಡಿಯೇ ದತ್ತು ಕೊಡುತ್ತೆ ಪಾಲಿಕೆ. ಸುಮ್ಮನೆ ಕೊಡೋದಿಲ್ಲ. ಈ ಬೀದಿ ನಾಯಿಗಳು ಮತ್ತೆ ಮರಿ ಹಾಕುವ ಸಾಮರ್ಥ್ಯವನ್ನು ಕಟ್ ಮಾಡಿ ಕೊಡಲಾಗತ್ತೆ. ಹುಬ್ಬಳ್ಳಿ ಧಾರವಾಡದಲ್ಲಿದ್ದಾವೆ 35,000ಕ್ಕೂ ಅಧಿಕ ಬೀದಿ ನಾಯಿಗಳು. ಸೊ ಹೀಗಾಗಿ ಆ ಬೀದಿ ನಾಯಿಗಳ ತಡೆಗಾಗಿ ಇಂಥದ್ದೊಂದು ಉಪಕ್ರಮವನ್ನು ಅಲ್ಲಿ ಅನುಸರಿಸಲಾಗ್ತಾ ಇದೆ. ಇಲ್ಲಿವರೆಗೆ ನಾವು ಡಾಗ್ ಅಡಾಪ್ಷನ್ನ ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ ಡಾಗ್ ಅಡಾಪ್ಷನ್ ಬಗ್ಗೆ ಮತ್ತು ಬೇರೆ ಬೇರೆ ಬೀದಿಗಳ ನಾಯಿ ನಿಯಂತ್ರಣಕ್ಕಾಗಿ ನಾವು ಕ್ರಮ ಪಾಲಿಕೆಯಿಂದ ವಹಿಸಿದ್ದೇವೆ. ಸೊ ಇಲ್ಲಿವರೆಗೆ 48 ಪಪ್ಪೀಸನ್ನು ನಾವು ಅಡಾಪ್ಟ್ ಮಾಡಲಿಕ್ಕೆ ಸಾರ್ವಜನಿಕರಿಂದ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅದನ್ನು ಆ್ಯಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ ಇರ್ಬೋದು, ಮತ್ತು ಅದಕ್ಕೆ ಐಡೆಂಟಿಫಿಕೇಷನ್ಗಾಗಿ ಏನು ಕ್ರಮ ವಹಿಸಬೇಕು ಅದನ್ನೆಲ್ಲ ನಾವು ಪಾಲಿಕೆ ವತಿಯಿಂದ ಮಾಡ್ತಾಯಿದ್ವಿ. ಜಾಗೃತಿ ಮೂಡಿಸ್ತಾರೆ ಜನರಲ್ಲಿ. ಸೊ ಇದನ್ನು ನಾವು ತೋಲನಕೆರೆಯಲ್ಲಿ ಲಾಸ್ಟ್ 2 ವಾರದ ಮುಂಚೆ ಒಂದು ನಮ್ಮ ಪೂಜಾ ಮಹಾಪೌರರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಸೊ ಅಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಬಂತು. ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಪ್ರಚಾರ ಸಾರ್ವಜನಿಕರಲ್ಲಿ ನಾವು ಮಾಡ್ತಾಯಿದ್ದೇವೆ. ಸೊ TV5 ಅವರ ಮಾಧ್ಯಮ ಮುಖಾಂತರ ನಾವು ಸಾರ್ವಜನಿಕರಿಗೆ ಕೇಳ್ಕೊಳ್ತಾ ಇದ್ದೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಈ ಮಹಾನಗರ ಪಾಲಿಕೆ ಇವತ್ತಿನ ದಿವಸ ಈ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನತೆಯ ಅಹವಾಲಿಗೆ ಸ್ಪಂದಿಸಿದೆ ಅಂತ ಮಾತನ್ನು ನಾನು ಹೇಳುತ್ತಾ ಇದ್ದೀನಿ. ಯಾಕಂತಂದರೆ ಈ ನಾಯಿಗಳಿಂದ ಆಗ್ತಾ ಇರುವಂಥ ಸಾಕಷ್ಟು ರೀತಿಯ ಅನಾಹುತಗಳನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ, ಜೊತೆಗೆ ನ್ಯಾಯಾಲಯದ ನಿಯಮಗಳನ್ನು ಪಾಲನೆ ಮಾಡೋದ್ರ ಜೊತೆಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಏನಂತಂದರೆ ಆ ನಾಯಿಗಳನ್ನು ಸಂಘ ಸಂಸ್ಥೆಗಳು ದತ್ತು ಪಡೆಯೋದ್ರ ಮೂಲಕ ಆ ನಾಯಿಗಳ ನಿರ್ವಹಣೆ ಒಂದು ಸಪ್ರೇಟ್ ಆಗಲಿ, ಇದರಿಂದ ಮಹಾನಗರದ ಜನತೆಗೆ ಆಗುವಂಥ ತೊಂದರೆಗಳನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಇದನ್ನು ನಾವು ಸ್ವಾಗತಿಸ್ತೇವೆ. ಆದರೆ ಅತಿ ಹೆಚ್ಚು ಈ ಒಂದು ಕ್ರಮ ನಿರಂತರವಾಗಿ ಜರುಗಲಿ, ಇದರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಹಾನಗರ ಪಾಲಿಕೆ ಇವತ್ತಿನ ದಿವಸ ಈ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನತೆಯ ಅಹವಾಲಿಗೆ